ನಮಸ್ಕಾರ. ಈಗ ಎಲ್ಲರೂ ಒಂದೊಂದು ಕಂಪ್ನಿಗಳನ್ನು ತುಂಬ ಸ್ಟಡಿ ಮಾಡಿ ಈ ಒಂದು ಟೈಮಲ್ಲಿ ಇದೆಲ್ಲ ಒಂದು ಕ್ವಾಂಟಿಟಿ ಸ್ಟಾಕ್ಸಲ್ಲಿ ನೀವು ಬೈ ಮಾಡಿ. ಕ್ವಾಲಿಟಿ ಸ್ಟಾಕ್ಸಲ್ಲಿ ಒಂದು ಕ್ವಾಂಟಿಟಿ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಇವತ್ತಿನ ದಿನ ನೀವು ಯಾವ ಪ್ರೈಸಿಗೆ ಬೈ ಮಾಡಿರ್ತೀರ ಅನ್ನೋಕ್ಕಿಂತ ಎಷ್ಟು ನಿಮ್ಮ ಹತ್ರ ಶೇರ್ಸ್ ಇದ್ದಾವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಬೆಳಬೇಕಾದ್ರೆ ಇದೊಂದು ವೀಡಿಯೋ ನಾನು ಮಾಡಿ ಹಾಕ್ತೀನಿ, ಬಟ್ ಅದು ವೀಡಿಯೋ ಮಾಡಿ ಹಾಕೋದಕ್ಕೆ ಎಷ್ಟು ದಿನ ಲೇಟ್ ಆಗುತ್ತೋ ಗೊತ್ತಿಲ್ಲ. ಜಸ್ಟ್ ಒಂದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಗೇಲ್ ಇಂಡಿಯಾ ಬಗ್ಗೆ ನಂದು ಸ್ಟಡಿ ಮಾಡಿದ್ದೆ. ಈ ಒಂದು 2-3 ಡೇಸಿಂದ ಮಾಡಿ ನಿನ್ನೆ ನಾನು ಬೈ ಮಾಡಿದ್ದೀನಿ. ನಾನು ಬೈ ಮಾಡಿದ್ಮೇಲೆ ಮತ್ತೆ ಒಂದು 5% ಬಿದ್ದಿದೆ. ನಾನು 74 ರೂಪಾಯಿಗೆ ಹಂಗೆ ಬೈ ಮಾಡಿದ್ದೆ. ಎನಿವೇ ಇದು ಒಂದು 5 ಇಯರ್ಸಲ್ಲಿ ನೋಡ್ಬೋದು ಗೇಲ್ ಇಂಡಿಯಾ ಯಾವ ಥರ ಇದೊಂದು ಚಾರ್ಟ್ ಹೋಗಿದೆ ಅಂತೇಳಿ. ಇವತ್ತು ನಿಮಗೆ ಗೇಲ್ ಇಂಡಿಯಾ 69 ರೂಪಾಯಿದಲ್ಲಿ ಬರ್ತಾಯಿದೆ. ಬಟ್ ಈ ಒಂದು ಕಂಪ್ನಿಯಲ್ಲಿ ನಾನೊಂದು ಕ್ವಾಂಟಿಟಿ ಮೇಂಟೈನ್ ಮಾಡ್ತಾಯಿದ್ದೇನೆ. ಅಂದರೆ ಸ್ವಲ್ಪ ಹೆಚ್ಚು ಕ್ವಾಂಟಿಟಿಯಲ್ಲಿ ಗೇಲ್ ಇಂಡಿಯಾನ ನಾನು ಬೈ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಸ್ಟ್ಯಾಂಡರ್ಡ್ ಸ್ಟಾಕ್ಸ್ಗಳನ್ನ ನಾನು ನಿಮಗೆ ಕಳಿಸ್ತೀನಿ. ಇದು ಅಂಥ ಪರಿ ನಿಮಗೆ ವ್ಯಾಲ್ಯೂಷನಲ್ಲಿ ಅಂದರೆ ಭಾಳ ಬೇಗ ಬರಲ್ಲ. ಬಟ್ ನಾನು ಇದನ್ನೇನಕ್ಕೆ ನಾನು ಬೈ ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಇದು ಗೇಲ್ ಇಂಡಿಯಾ ಬಂದ್ಬಿಟ್ಟು ಇವತ್ತಿನ ದಿನ ಗ್ಯಾಸ್ ಇಂಡಸ್ಟ್ರಿ ಏನಿದೆ ಅಲ್ಲ, ಅದು ಯಾವತ್ತೂ ಕೂಡ ಸ್ಟಾಪ್ ಆಗೋಲ್ಲ. ಎಷ್ಟೋ ಜನಸಂಖ್ಯೆ ಬೆಳಕಂತ ಹೋಗುತ್ತೆ ಹಂಗೆ. ಸೊ ಇಂಡಿಯಾದಲ್ಲಿ ಗ್ಯಾಸಲ್ಲಿ ಲೀಡರ್ ಬಂದುಬಿಟ್ಟು ಗೇಲ್ ಇಂಡಿಯಾದವರೇ. ಬಟ್ ನನಗೆ ಗೊತ್ತಿಲ್ಲ, ಭಾಳ ಕಾರಣಗಳಿಂದ PSU ಸ್ಟಾಕ್ಸ್ಗಳಿಗೆ ವ್ಯಾಲ್ಯೂಷನ್ಗಳೇ ಬರೋದಿಲ್ಲ ಇಂಡಿಯನ್ ಮಾರ್ಕೆಟಲ್ಲಿ. ನೀವು ನೋಡ್ಬೋದು ಯಾವುದೇ PSU ಗೌರ್ಮೆಂಟ್ ಸ್ಟಾಕ್ಸ್ಗಳಿಗೆ ವ್ಯಾಲ್ಯೂಷನ್ನೇ ಬರೋಲ್ಲ. ಇದ್ರದ್ದು ನಾನು ನಿಮ್ಗೆ ಏನು ತೋರಿಸ್ಬೇಕಂತಂದರೆ ಶೇರ್ ಹೋಲ್ಡಿಂಗ್ನ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಶೇರ್ ಹೋಲ್ಡಿಂಗ್ ಬಂದ್ಬಿಟ್ಟು ಪ್ಯಾಟರ್ನಲ್ಲಿ ನೀವು ಪ್ರಮೋಟರ್ 52% ಹೋಲ್ಡಿಂಗ್ ಇದೆ ಇದರಲ್ಲಿ. ಮತ್ತು ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 17% ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 25% ಇದೆ. ಮತ್ತು LIC ಅವರು 5% ಇದೆ ಇದರಲ್ಲಿ, ನೀವು ನೋಡ್ಬೋದು. ಸೊ ಇವರೆಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನೀವು ಕೂಡ ನಿಮ್ಗೆ ಹೇಳಿದ್ದೀನಿ ಆಗಲೇ, ಸ್ಟಾಕ್ ಎಡ್ಜ್ ಅಪ್ಲಿಕೇಶನ್ ಇನ್ವೆಸ್ಟ್ ಮಾಡಿ ನೀವು ನೋಡ್ಕೊತ ಹೋಗ್ಬೋದು. ನಾನು ಬೈ ಮಾಡಿದ್ದೀನಿ ಈ ಕಂಪ್ನಿನ, ನೀವು ಬೈ ಮಾಡೋದು ನಿಮ್ಗೆ ಬಿಟ್ಟದ್ದು. ಸೊ ನಾನು ನ್ಯೂಸಲ್ಲಿ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಗೇಲ್ ಇಂಡಿಯಾ ಲಾಸ್ಟ್ ಟೈಮ್ ಮೊನ್ನೆ ಡಿಕ್ಲೇರ್ ಏನು ಮಾಡಿತ್ತಲ್ಲ ಮಾರ್ಚಲ್ಲಿ, ಅವ್ರು ಏನು ಕ್ವಾರ್ಟರ್ ರಿಸಲ್ಟ್ ಏನು ಅನೌನ್ಸ್ ಮಾಡಿದ್ದಾರೆ, ಅದರಲ್ಲಿ 2029 ಕೋಟಿ ರೂಪಾಯಿ ಅವರು ಪ್ರಾಫಿಟ್ ಮಾಡಿದ್ದಾರೆ. ಹೋದ ವರ್ಷಗ 2797 ಕೋಟಿ ರೂಪಾಯಿ ಅವರು ಪ್ರಾಫಿಟ್ ಮಾಡಿದರು. ಇದು ಡೆಬ್ಟ್ ಫ್ರೀ ಇದೆ, ಸಾಲ ಮುಕ್ತ ಇರ್ತಕ್ಕಂಥ ಕಂಪ್ನಿ. ಮತ್ತು ನೀವು ಕಾರ್ಪೊರೇಟ್ ಆ್ಯಕ್ಷನ್ನ ನೀವು ನೋಡ್ಕೊತ ಬಂದರೆ ಏನು ಮಾಡಿದ್ದಾರೆ, ಕಂಟಿನ್ಯೂಸ್ ಆಗಿ ಅವರು ಬೋನಸ್ನ ಕೊಟ್ಟಿದ್ದಾರೆ, ಶೇರ್ ಬೋನಸ್ ಕೊಟ್ಟಿದ್ದಾರೆ. ಸ್ಟಾಕ್ ಸ್ಪ್ಲಿಟ್ ಆಗಿಲ್ಲ ಇನ್ನೂ. ಇದ್ರದ್ದು ಫೇಸ್ ವ್ಯಾಲ್ಯೂ ಇನ್ನೂ 10 ರೂಪೀಸೇ ಇದೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಈ ವರ್ಷ 2020ಕ್ಕೆ ಅವರು ಈಗ ಆಲ್ರೆಡಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ, ಮುಗಿದೋಯ್ತದು. ₹6.40 ಡಿವಿಡೆಂಡ್ ಕೊಟ್ಟಿದ್ದಾರೆ. ಅಂದರೆ ಇವತ್ತಿನ ಪ್ರೈಸಿಗೆ ಆಲ್ಮೋಸ್ಟ್ 10% ಬಂದಂಗೆ ಆಯಿತಾ. ಇವತ್ತಿನ ಪ್ರೈಸಲ್ಲಿ 2019ರಲ್ಲಿ ಅವರು ಬೋನಸ್ ಇಶ್ಯೂ ಮಾಡಿದ್ದಾರೆ ಆಗಸ್ಟಲ್ಲಿ. 1:2 1:1 ನಿಮ್ಮ ಹತ್ರ 100 ಶೇರ್ ಇದ್ದರೆ ಮತ್ತು 100 ಶೇರ್ ಆ್ಯಡ್ ಆಗುತ್ತೆ. ಬೋನಸ್ ಇಶ್ಯೂ ಮಾಡಿದ್ದಾರೆ. ಮತ್ತು 2019ರಲ್ಲಿ ಆಲ್ಮೋಸ್ಟ್ ಇಲ್ಲಿ 6.25 8 ಅಂದರೆ 7.5 ರೂಪಾಯಿ ತನಕ ಅವರು ಡಿವಿಡೆಂಡ್ ರೂಪೀಸ್ ಕೊಟ್ಟಿದ್ದಾರೆ. 7 ರೂಪಾಯಿ ಡಿವಿಡೆಂಡ್ ಕೊಟ್ಟಿದ್ದಾರೆ. 2018ರಲ್ಲಿ ನಾವು ನೋಡೋಣ. ಮತ್ತು 2018ರಲ್ಲೂ ಕೂಡ ಬೋನಸ್ ಇಶ್ಯೂ ಮಾಡಿದ್ದಾರೆ 1:3. ಅಂದರೆ ನಿಮ್ಮ ಹತ್ರ 3 ಶೇರ್ ಇತ್ತಪ್ಪ ಅಂತಂದರೆ 1 ಶೇರ್ ಬೋನಸ್ ಕೊಡ್ತಾರೆ. ಅವಾಗ 2018ರಲ್ಲಿ ಅವರು 7 ರೂಪಾಯಿ 65 ಪೈಸೆ ₹1.44 ಡಿವಿಡೆಂಡ್ನ ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ಈಗಿನ ಪ್ರೈಸಲ್ಲಿ ನೀವೇನಾದರೂ ಬೈ ಮಾಡಿದ್ರಪ್ಪ ಅಂತಂದರೆ ಗೇಲ್ ಇಂಡಿಯಾನ, ನಿಮ್ಗೆ ಏನಿಲ್ಲ ಅಂತಂದರೂ 10% ನಿಮಗೆ ಡಿವಿಡೆಂಡೇ ಬರುತ್ತೆ ಆಯಿತಾ. ನೀವು ಇನ್ನೊಂದು 2 ವರ್ಷ ಈ ಒಂದು ಸ್ಟಾಕ್ಸ್ ಜೊತೆ ಇದ್ರಪ್ಪ ಅಂತಂದರೆ, ನೀವೇನು ಇವತ್ತಿನ 100 ಬಂದಿದ್ದಿರ್ತಕ್ಕಂಥ ಒಂದು 1000 ಶೇರ್ ತೊಗೊಂಡ್ರಪ್ಪ ಅಂತಂದರೆ ಅದು 2000 ಆಗುತ್ತೆ. ಇವತ್ತಿನ ದಿನ 1000 ರೂಪಾಯಿಗೆ 1000 ಶೇರಿಗೆ ನೀವು ಒಂದು 7 ರೂಪಾಯಿ ಅಂದರೆ 7000 ರೂಪಾಯಿ ನಿಮಗೆ ಡಿವಿಡೆಂಡ್ ಬರುತ್ತೆ. ಅದೇ ಥರ ಮುಂದಿನ ವರ್ಷ ನೀವು ಆ ಒಂದು ಬೋನಸ್ ಇಶ್ಯೂ ಮಾಡಿದ್ರಪ್ಪ ಅಂತಂದರೆ 2000 ಶೇರ್ ಆಗುತ್ತೆ. 2000 ಶೇರ್ಸಿಗೆ 14,000 ರೂಪಾಯಿ ನಿಮಗೆ ಡಿವಿಡೆಂಡೇ ಬರುತ್ತೆ. ಇಲ್ಲಿ ನೋಡಿ, 2019 ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ. 2019ರಲ್ಲಿ ಬೋನಸ್ ಇಶ್ಯೂ ಮಾಡಿದರು. 2018ರಲ್ಲಿ ಮತ್ತೆ ಬೋನಸ್ ಇಶ್ಯೂ ಮಾಡಿದ್ದಾರೆ. 2017ರಲ್ಲಿ ಬೋನಸ್ ಇಶ್ಯೂ ಮಾಡಿದರು. ಸೊ ಕಂಪ್ನಿ ಕಂಟಿನ್ಯೂಸ್ ಆಗಿ ಬೋನಸ್ ಇಶ್ಯೂ ಮಾಡ್ತಾನೇ ಇದೆ. ಸೊ ನನಗೆ ಒಂದು ಕಂಫರ್ಟ್ ಈ ಒಂದು ಪ್ರೈಸಲ್ಲಿ ನನಗೆ ಆ್ಯಡ್ ಮಾಡ್ಬೋದು ಅಂತ ತುಂಬಾ ಕಾನ್ಫಿಡೆನ್ಸ್ ಇದೆ. ಮತ್ತು ಇನ್ನೂ ಹೇಳ್ತೀನಿ ನಿಮಗೆ, ಇದಷ್ಟೇ ಅಲ್ಲ, ಗೇಲ್ ಇಂಡಿಯಾದವರು ಬರೀ ಇದರೊಂದಿಂದನೇ ಅವ್ರಿಗೆ ಇನ್ಕಮ್ ಬರ್ತಾಯಿಲ್ಲ. ಇವರು ಬೇರೆ ಬೇರೆ ಕಂಪ್ನಿಗಳಲ್ಲೂ ಕೂಡ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಈಗ. ಸೊ ಇದು ಗೇಲ್ ಇಂಡಿಯಾ ಡಿವಿಡೆಂಡು. ಇಲ್ಲಿ ನೀವು ಪೆಟ್ರೋನಂಟ್ LNG ಅಂತ ಕಂಪ್ನಿ ಇದೆಯಲ್ಲ, ನೀವು ಪೆಟ್ರೋನಂಟ್ LNG ಕೇಳೇ ಇರ್ತೀರ. ಇದು ಕೂಡ ಗ್ಯಾಸ್ ಕಂಪ್ನಿನೇ. ಸೊ ಅದರಲ್ಲೂ ಕೂಡ ಗೇಲ್ ಇಂಡಿಯಾದವರು 12% ಹೋಲ್ಡಿಂಗ್ ಇದೆ. ಸೊ ಪೆಟ್ರೋನಂಟ್ LNG ಕೂಡ ಅದು ಕೂಡ ಒಳ್ಳೆಯ ಡಿವಿಡೆಂಡ್ನೇ ಪೇ ಮಾಡುತ್ತೆ. ಇವರಿಂದನೂ ಕೂಡ ಗೇಲ್ಗೆ ದುಡ್ಡು ಬರ್ತಾ ಇರುತ್ತೆ. ನೋಡ್ಬೋದು ನೀವು 12.5% ನೀವು ನಾನು ನಿಮಗೆ ಹೇಳಿದ್ದೀನಿ. ಇದ್ರದ್ದು ವೀಡಿಯೋ ನನ್ನ ಚಾನಲಲ್ಲಿ ಇದೆ, ನಿಮಗೆ ಸ್ಟಾಕ್ ಎಡ್ಜ್ ಅಪ್ಲಿಕೇಶನ್ ಯಾವ ಥರ ಯೂಸ್ ಮಾಡಬೇಕಂತೇಳಿ. ಸೊ ಅದಾದಮೇಲೆ ಐಲ್ಯಾಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನಲ್ಲೂ ಕೂಡ ಗೇಲ್ ಇಂಡಿಯಾದವ್ರದ್ದು
2.45% ಅವ್ರದ್ದು ಹೋಲ್ಡಿಂಗ್ ಇದೆ ಆಯಿಲ್ ಆ್ಯಂಡ್ ಗ್ಯಾಸ್ ಇದ್ರ ಇಂಡಿಯಾದಲ್ಲಿ. ಮತ್ತು ಇಂದ್ರಪ್ರಸ್ಥ ಗ್ಯಾಸಲ್ಲಿ ಬಂದುಬಿಟ್ಟು ಇವ್ರದ್ದು 22.50 ಹೋಲ್ಡಿಂಗ್ ಇದೆ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಮತ್ತು ಅದಾದಮೇಲೆ ಮಹಾನಗರ ಗ್ಯಾಸಲ್ಲಿ 32.5% ಗೇಲ್ ಅವ್ರದ್ದೇ ಹೋಲ್ಡಿಂಗ್ ಇರೋದು. ಸೊ ಅದಕ್ಕೆ ನಾನು ನಿಮಗೆ ಈ ಒಂದು ಗೇಲ್ ಸ್ಟಾಕ್ಸನ್ನು ಹೈಲಿ ರೆಕಮೆಂಡ್ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ಕಂಫರ್ಟ್ ಅನಿಸ್ತಪ್ಪ, ನಂದಾಗಿರ್ತಕ್ಕಂಥ ಸ್ಟಡೀಸನ್ನು ನಾನು ಮಾಡಿದ್ದೀನಿ. ಮತ್ತು ನೀವು ನಿಮ್ಮದೇ ಆಗಿರ್ತಕ್ಕಂಥ ಸ್ಟಡಿನ ಮಾಡಿಕೊಂಡು ಬೈ ಮಾಡಬೇಕಿಲ್ಲ ಅಂತೇಳಿ ನೀವು ಕಾಲ್ನ ತೊಗೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.